Hi all, welcome back to my channel. ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದು ನಮ್ಮ ಚಿನ್ನಿ ಮದುವೆದು ಬ್ಲಾಗ್ ಆಗಿರುತ್ತೆ. ಇದು ನಮ್ಮ ವೀಣಾದು ಮತ್ತು ನಮ್ಮ ಮಂಜುದು ಇಬ್ಬರು ಮದುವೆದು ಬ್ಲಾಗು. ತುಂಬಾ ಖುಷಿ ಆಯಿತು, ಎಲ್ಲರೂ ಬಂದಿದ್ದರು ಮತ್ತೆ ಎಲ್ಲರೂ ನೋಡೋ ಥರ ಆಯಿತು. ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಇನ್ನೊಂದು ಖುಷಿ ಏನಂತ ಅಂದರೆ ನಮ್ಮ ಮನೆಯವ್ರು ಹೇಳಿದರು, ಶನಿವಾರ ಒಂದು ಮದುವೆಲಿ ಹೋಗೋಣ, ಭಾನುವಾರ ಒಂದು ಮದುವೆಲಿ ಇರೋಣ ಅಂತ. ಆಮೇಲೆ ನಾವು ನಮ್ಮ ಅಕ್ಕವ್ರ ಮನೆಗೆ ಹೋದ್ಮೇಲೆ ನಮ್ಮ ಅಕ್ಕ ಇಲ್ಲ ಹತ್ರ ಇದೆ, 2 ಮದುವೆನೂ ಅಟೆಂಡ್ ಮಾಡ್ಬೋದು ಅಂತ ಅಂದ್ಬಿಟ್ಟು 2 ಮದುವೆನೂ ಬೆಳಗ್ಗೆ ರಾತ್ರಿ 2 ಅಟೆಂಡ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಯಾಕಂದರೆ ತುಂಬ ದೂರದ ಮದುವೆ ಆದರೆ ನಮಗೆ ಆ ಥರ ಏನೂ ಅನ್ನಿಸ್ತಿರ್ಲಿಲ್ಲ. ಎಲ್ಲ ನಮ್ಮ ಹತ್ರದ ಮದುವೆನೇ ಅಲ್ವಾ. ನನ್ನ ಮದುವೆ ಟೈಮಲ್ಲಿ ನಮ್ಮ ಮಂಜು ಮನೆಯವರು ಅವರ ಎಲ್ಲರೂ ನಮ್ಮ ಊರಿಗೆ ಬಂದಿದ್ದರು. ಹಂಗಾಗಿ ನಾವು ಹೋಗ್ಬೇಕಲ್ವಾ ಅಂತ ಅಂದ್ಬಿಟ್ಟು ನನ್ನ ಮನಸ್ಸಲ್ಲಿ 2 ಮದುವೆನೂ ಅಟೆಂಡ್ ಮಾಡಬೇಕಲ್ಲ, ಏನು ಮಾಡೋದು ಅಂತ ಯೋಚನೆ ಇತ್ತು. ಬಟ್ ಅದನ್ನು ನಮ್ಮ ಅಕ್ಕ ಫುಲ್ಫಿಲ್ ಮಾಡಿದ್ರು ಅಂತಲೇ ಹೇಳ್ಬೋದು. 2 ಮದುವೆನೂ ಅಟೆಂಡ್ ಮಾಡಿ ತುಂಬಾ ಖುಷಿ ಆಯಿತು. ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಅಪರೂಪ ನಾವೆಲ್ಲ ಒಟ್ಟಿಗೆ ಸಿಗೋದು. ಇದರಲ್ಲಿ ಒಂದು ಕಡೆ ಇರೋಕ್ಕಾಗ್ತಿಲ್ಲ. ಅವ್ರು ನಮ್ಮ ಅಕ್ಕ ನಮ್ಮ ಪಕ್ಕ ಮುಂಚೆನೇ ಬಾ ಅಂತ ಹೇಳ್ತಿತ್ತು, ಫ್ರೈಡೇನೇ ಬಂದ್ಬಿಡು ಅಂತ. ಬಟ್ ಮಕ್ಕಳಿರೋದ್ರಿಂದ ನನಗೆ ಹೋಗೋಕ್ಕಾಗಲ್ಲ. ಎಲ್ಲಾದರೂ ಕರ್ಕೊಂಡು ಹೋಗ್ಬಿಟ್ರೆ ಇವ್ರು ನೋಡ್ಕೊಳ್ಳೋಕ್ಕೆ ನನಗಾಗಲ್ಲ, ಅಷ್ಟು ಟಾರ್ಚರ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಎಷ್ಟು ಟಾರ್ಚರ್ ಕೊಡ್ತಾರೆ ಅಂದರೆ ನಮ್ಮ ಮನೆಯವರಿದ್ದರೆ ಸ್ವಲ್ಪ ಅವ್ರು ನೋಡ್ಕೋತಾರೆ, ಇಲ್ಲ ಅಂದ್ರಂತೂ ನನ್ನ ಅಳ್ಳಾಡೋಕ್ಕೂ ಬಿಡೋಲ್ಲ, ಹಂಗೆ ಮಾಡೋಕ್ಕೆ ಬಿಟ್ಟಿರ್ತಾರೆ. ಹಿಡ್ಕೊಂಡು ಇವನು ಚಿಕ್ಕವನಿದ್ದಾನಲ್ಲ, ಅವನು ನನ್ನ ಡ್ರೆಸ್ನೇ ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ. ಅವಾಗಂತೂ ನನಗೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ. ಆಮೇಲೆ ಬೇರೆ ಅಲ್ಲಿ ಹೋದಾಗ ಆ ಥರ ಮಾಡಿಬಿಟ್ರೆ ಇನ್ನೂ ಬೇಜಾರಾಗೋಗುತ್ತೆ. ಹಂಗಾಗಿ ನಮ್ಮ ಮನೆಯವ್ರು ಬಂದಮೇಲೆ ನಾವೆಲ್ಲಾದರೂ ಹೋಗೋದು. ಆ ಥರ ಪ್ಲ್ಯಾನ್ ಮಾಡ್ತೀವಿ ನಾವು, ಇಲ್ಲಾಂದರೆ ಎಲ್ಲೂ ಹೋಗೋದೇ ಇಲ್ಲ. ಹಂಗಾಗಿ ಇವರು ಮಕ್ಕಳಂತೂ ಊರಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಮ್ಮ ಪರಿಗಂತೂ ಮೇಕೆ ಮರಿಗಳಿಗೆ ಹುಲ್ಲಾಕೋದೇ ಒಂದು ಆಟ ಆಗೋಗಿತ್ತು. ಇದು ಹುಲ್ಲು ಹೆಂಗಿರುತ್ತೆ ಅಂದರೆ ಕೈ ಕುಯ್ಕೊಂಬಿಡುತ್ತೆ, ಬಿಟ್ಟಿತ್ತು ಅಂತ ಕಿತ್ಕೊಂಡ್ಬಿಡ್ತಾವಲ್ಲ ಮೇಕೆ ಮರಿಗಳು. ಆಗ ಏನು ಕೈ ಎಲ್ಲ ಕುಯ್ಕೊಂಬಿಡುತ್ತೆ, ಹುಷಾರಾಗಿ ಆಡಬೇಕು. ಅವ್ರಿಗೆ ಹೇಳ್ತಾ ಇದ್ದೆ, ಅರ್ಥ ಆಗ್ತಾ ಇರಲಿಲ್ಲ ಅವ್ರಿಗೆ. ಆಮೇಲೆ ಇದು ನಮ್ಮಮ್ಮ ಇದ್ದಾರೆ, ಅವರ ಅಮ್ಮನ ಮನೆ, ನನಗೆ ನಮ್ಮ ಅಜ್ಜಿ ಮನೆ. ನೋಡಿ, ಇದು ಹಳೆ ಮನೆಗೆ ಹೊಸ ರೂಪ ಬಂದಿದೆ. ತುಂಬಾ ಚೆನ್ನಾಗಿದೆ ಮನೆ. ನನಗಂತೂ ಹೋಗಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವೆಲ್ಲ ಇದ್ದಾಗ ಹಳೆ ಮನೆ ಹೇಳ್ತಿದ್ರು ಅವಾಗ ನಾವು ಚಿಕ್ಕವರಿದ್ದಾಗ. ಈಗ ಅದು ತುಂಬ ವರ್ಷ ಆದಮೇಲೆ ಹಳೇದಾಗ್ಬಿಟ್ಟಿತ್ತು. ಆವಾಗ ನಮಗೆ ಸ್ವಲ್ಪ ಬೇಜಾರಾಗೋದು, ಅಯ್ಯೋ ಈ ಥರ ಇದೆಯಲ್ಲ, ಹಿಂಗಾಗ್ಬಿಟ್ಟೈತಲ್ಲ
ನಾವು ಯಾವಾಗಲೂ ಹೇಳೋದು ನಾನು ಸುಮಿತ್ರಕ್ಕಂಗೆ ಹೇಳ್ತಿದ್ದೆ, ಮನೆ ಅಂದರೆ ನನಗೆ ಅವಾಗಿಂದನೂ ಒಂಥರ ಕ್ರೇಜು. ಯಾಕೆ ಅಂದರೆ ನಾವು ಚಿಕ್ಕದ್ರಿಂದನೂ ಚೆನ್ನಾಗಿರೋ ಮನೇಲಿ ಇದ್ದಿರಲಿಲ್ವಲ್ಲ, ಹಂಗಾಗಿ ಅಕ್ಕ ಕಟ್ರಕ್ಕ ಅಂತ ಹೇಳ್ತಿರ್ತಿದ್ದೆ ನಾನು ಹೋದಾಗೆಲ್ಲ. ಹಿಂಗಾಗ್ಬಿಟ್ಟೈತಲ್ಲ ಅಂತ ನಂಗೆ ತುಂಬ ಬೇಜಾರಾಗೋದು. ಹಂಗಾಗಿ ಇವಾಗ ಮನೆ ಅಂತೂ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಾನು ನಮ್ಮ ಮಾವಂಗೆ ನಮ್ಮ ಸುಮಿತ್ರಕ್ಕಂಗೆಲ್ಲ ಹೇಳ್ತಾಯಿದ್ದೆ, ತುಂಬ ಚೆನ್ನಾಗಿ ಬಂದೈತಕ್ಕ, ಯಾರೋ ಚೆನ್ನಾಗಿ ಮಾಡಿದ್ದಾರೆ ಕೆಲಸನ ಅಂತ ಅಂದೆ. ಹಳೆ ಮನೆ ಅನಿಸೋದೇ ಇಲ್ಲ, ಹಳೆ ಗೋಡೆಗೇ ಹೊಸದು ಟೈಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ, ಪ್ರತಿಯೊಂದನ್ನು ಮಾಡಿದ್ದಾರೆ, ಸೋಲಾರು ಎಲ್ಲ. ಬಟ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಇದು ನಮ್ಮ ದೊಡ್ಡಮ್ಮನ ಮನೆ, ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಕ್ಕನ ಮನೆ. ಅಲ್ಲಿ ಸೀಮಂತ ಇತ್ತು ನಮ್ಮ ಅತ್ತಿಗೆದು ಅಂತಲೇ ಹೇಳ್ಬೋದು. ಅವ್ರದ್ದು ಸೀಮಂತಕ್ಕೆ ನಾವು ಅಲ್ಲೇ ಇದ್ವಲ್ಲ, ಎಲ್ಲರದು ಅಟೆಂಡ್ ಮಾಡೋಂಗಾಯಿತು. ಅವರು ಎಲ್ಲರೂ ಇರ್ತಾರೆ ಅನ್ನೋಕ್ಕೋಸ್ಕರನೇ ಅವತ್ತು ಇಟ್ಕೊಂಡಿದ್ರು, ಇಲ್ಲಾಂದರೆ ಬೇರೆ ದಿನ ಇಟ್ಕೊತಿದ್ರು ಏನೋ ಗೊತ್ತಿಲ್ಲ. ನಾವು ಅಲ್ಲೇ ಇದ್ದಿದ್ದರಿಂದ ಎಲ್ಲರೂ ಅಲ್ಲೇ ಸಿಕ್ಕಿದ್ರು. ನಮ್ಮ ಅಣ್ಣ ನಾವು ನಮ್ಮೂರಲ್ಲಿ ಇದ್ವಿ ಎಲ್ಲ, ನಮ್ಮ ಅಕ್ಕವರು ಎಲ್ಲರೂ. ನಮ್ಮ ದೊಡ್ಡಮ್ಮನೂ ಅಲ್ಲೇ ಇತ್ತು. ನಮ್ಮ ದೊಡ್ಡಮ್ಮ ಬೆಳಗ್ಗೆ ಬಂದಿದ್ದು, ತಿಂಡಿ ಎಲ್ಲ ಏನು ಮಾಡ್ಕೊಂಡು ಕುತ್ಕೊಂಡ್ಬಿಡ್ರಿ, ನಾನು ಇಲ್ಲೇ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು, ಇದು ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಕ್ಕ, ಇಲ್ಲೇ ಮಾಡಿಸ್ತೀನಿ ಅಂತ ಹೇಳಿತು. ಅಲ್ಲೇ ತಿಂಡಿ ತಿನ್ನೋಕ್ಕೆ ಎಲ್ಲರೂ ಸ್ವಲ್ಪ ಜನ ಎಷ್ಟಾಗುತ್ತೆ ಅಷ್ಟು ಜನ ಕಾರಲ್ಲಿ ಬಂದ್ಬಿಟ್ಟಿದ್ವಿ. ತಿಂಡಿ ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿತ್ತು ನಮ್ಮ ಅಣ್ಣ. ಯಾರು ಮಾಡಿದ್ರೋ ಗೊತ್ತಿಲ್ಲ, ಸಕ್ಕತ್ತಾಗಿ ಮಾಡಿದರು. ಕೂಟ ಎಲ್ಲ ಎಲ್ಲೋದ್ರು, ಎಲ್ಲ ಫಂಕ್ಷನಲ್ಲೂ ಅಷ್ಟೇ, ಅಡುಗೆ ಒಂದು ಚೆನ್ನಾಗಿದ್ದರೆ ಎಲ್ಲರೂ ಹೇಳೋದು ಊಟ ಚೆನ್ನಾಗಿರಬೇಕು ಅಂತ. ಫಂಕ್ಷನ್ ಮಾಡಬೇಕಾದ್ರೆ ಎಲ್ಲ ಹಂಗೆ ಅವು ಅಡುಗೆ ಭಟ್ರುಗಳು ಯಾರು ಚೆನ್ನಾಗಿದ್ದಾರೆ ಅಂತಲೇ ಹುಡುಕ್ತಾರೆ. ಬಟ್ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಬರಬೇಕಾದ್ರೆ ನಮ್ಮ ನಾಗೇಂದ್ರಣ್ಣ ಇರಲಿಲ್ಲ, ಹೇಳೋಣ ಅಂದರೆ ಎಲ್ಲೋಗಿತ್ತೋ ಗೊತ್ತಿಲ್ಲ. ಬಟ್ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ನಾವಂತೂ 4 ಜನ ಯಾವಾಗಲೂ ಒಟ್ಟಿಗೆ ಕೂತ್ಕೊಂಡು ತಿಂತಾಯಿರ್ತೀವಿ. ನಮ್ಮ ಪಾಪಣಿ ಜೊತೆ ಇವರಿಬ್ಬರು ಕ್ರಿಷಾ ಮತ್ತು ಸವಿ, ಇಲ್ಲಾಂದರೆ ನಮ್ಮ ಪಾಪಣಿ ತಿಂತಾಯಿದ್ರೆ ಹೋಗಿ ಕೂತ್ಕೊಂಡು ತಿಂದ್ಬಿಡ್ತೀನಿ ನಾನು, ಅವಾಗಿಂದನೂ ಅಷ್ಟೇ. ಇದು ನೋಡಿ ಅಡುಗೆ ಎಲ್ಲ ಮಾಡ್ತಾಯಿದ್ರು ನಮ್ಮ ಪರಿಣಿತು, ಇವರೆಲ್ಲ ಇದು ನಾನೆಲ್ಲ ಕ್ಲಿಪ್ಪಿಂಗ್ಸ್ ತೆಗ್ದಿರೋದು ಅವರೇ ತೊಗೊಂಬಂದಿದ್ದಾರೆ ಎಲ್ಲರೂ. ಅಕ್ಕ ನೀನು ಯೂಟ್ಯೂಬ್ಗೆ ಹಾಕ್ಬೇಕಾ, ಇರು ನಾವು ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಅವರೇ ಮಾಡಿಕೊಡ್ತಾಯಿದ್ರು. ನಮ್ಮ ಶೃಂಗಾರು, ಆಮೇಲೆ ನಮ್ಮ ಭಾವ, ನಮ್ಮ ರೂಪಕ್ಕ ಇದ್ದಾರಲ್ಲ ಅವ್ರ ಯಜಮಾನ್ರು, ನಮ್ಮ ಜಯಮಕ್ಕವ್ರ ಯಜಮಾನ್ರು ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು ಅಡುಗೆ ಮಾಡೋಕ್ಕೆ. ಇದು ಯಾವುದು ಕ್ಲಿಪ್ಪಿಂಗ್ಸ್ ನಾನು ತೆಗ್ದಿರೋದಲ್ಲ, ಎಲ್ಲ ನಮ್ಮ ಹುಡುಗರು ನನಗೆ ವೀಡಿಯೋ ಮಾಡಿಕೊಟ್ಟಿರೋದು. ಇದು ನೀನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡು ಅಂತ ಅಂದ್ಬಿಟ್ಟು ತಗೊಂಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ, ಈ ಥರ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಅಂತ ಅಂದ್ಬಿಟ್ಟು ಫುಲ್ಲು ಖುಷಿ ನನಗೆ. ತಗೊಳ್ರು ಮಾಡ್ಕೊಂಬನ್ನಿ, ಯಾಕಂದರೆ ನಾನೊಬ್ಬಳೇ ಮಾಡ್ತಾಯಿರ್ತಿದ್ದೆ ಹಿಡ್ಕೊಂಡು. ಹಂಗಾಗಿ ಈಗ ಹುಡುಗರು ಮಾಡಿಕೊಟ್ರಲ್ವ, ತುಂಬಾ ಖುಷಿ ಆಯಿತು ಅಂತ ಅನ್ಬೋದು. ಆಮೇಲೆ ಅಡುಗೆನೆಲ್ಲ ಹೊರಗಡೆ ಮಾಡಿಸಿದ್ರು. ಸೀಮಂತ ಅಂದರೆ ಏನು ಅಷ್ಟೊಂದು ಡೆಕೋರೇಷನ್ ಎಲ್ಲ ಮಾಡಿ ಏನೂ ಇದು ಮಾಡಿರಲಿಲ್ಲ. ಅಡುಗೆ ಅಂತೂ ತುಂಬ ಚೆನ್ನಾಗಿತ್ತು, ಎಲ್ಲರಿಗೂ ಮಾಡಿಸಿದ್ರು. ಮನೆ ಒಳಗಡೆನೇ ಶಾಸ್ತ್ರ ಮಾಡಿದ್ದು, ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ನನಗೆ ಸೀಮಂತ ಅಂದಿದ ತಕ್ಷಣ ಒಂದು ಎಮೋಷನಲ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಅದು ಹಂಗೆ ನನಗೆ ಒಂಥರ ಈ ಥರನಾದರೂ ಮಾಡಬೇಕು ಅಂತ ನನಗೆ ಅನಿಸಿದ್ದು. ಅಲ್ಲೋದ್ಮೇಲೆ ತುಂಬಾ ಖುಷಿ ಆಯಿತು. ಅದು ಒಂಥರ ಪುನರ್ಜನ್ಮ ಹೆಣ್ಮಕ್ಳಿಗೆ, ಅದನ್ನು ಮಾಡಬೇಕು, ಎಲ್ಲ ಆಶೀರ್ವಾದ ಮಾಡಿ ಅವ್ರಿಗೆ ಕಳಿಸ್ಬೇಕು. ಎಲ್ಲ ಹೆಣ್ಮಕ್ಳಿಗೂ ಇದೊಂದು ಆಸೆ ಇದ್ದೇ ಇರುತ್ತೆ. ಹಂಗಾಗಿ ಇದನ್ನು ಫುಲ್ಫಿಲ್ ಮಾಡಬೇಕು ಎಲ್ಲರೂ. ಇನ್ನು ನಮ್ಮ ಮದುವೆ ಗಂಡು ಹುಡುಗಿ ಎಲ್ಲ ರೂಮಲ್ಲಿ ಸೇರ್ಕೊಂಡಿದ್ರು. ಹೊಸ್ತಲ್ವ, ನಾಚ್ಕೋತಾ ಇದ್ರು ಅಂತಲೇ, ಏನು ನಾಚಿಕೆನೋ ಏನೋ ಗೊತ್ತಿಲ್ಲ, ಒಳಗಡೆ ಸೇರ್ಕೊಂಬಿಟ್ಟಿದ್ರು ಪಾಪ. ಇನ್ನೂ ಹೊಸ ಮನೆ, ನಾವು ಗೊತ್ತಿರೋ ಮನೆಗೆ ಹೋದರೆ ಹೊಂದ್ಕೊಳ್ಳೋದು ಕಷ್ಟ. ಇನ್ನು ಅವರೆಲ್ಲ ಅವ್ರ ಮನೆ ಬಿಟ್ಟು ಊರು ಬಿಟ್ಟು ಎಲ್ಲ ಬಂದಿರ್ತಾರೆ, ಒಂದು ಕನಸುಗಳನ್ನ ಕಟ್ಕೊಂಡು. ನಮ್ಮ ದೊಡ್ಡಪ್ಪ ನೋಡಿ, ನನಗಂತೂ ಸಿಕ್ಕಾಬಟ್ಟೆ ನಮ್ಮ ದೊಡ್ಡಪ್ಪನ ಕಂಡ್ರೆ ಇಷ್ಟ, ಅವಾಗಿಂದನೂ ಅಷ್ಟೇ. ಇದು ನಮ್ಮ ಉಷಕ್ಕ ಅವ್ರ ಯಜಮಾನ್ರು. ವೀಡಿಯೋ ಅಷ್ಟು ಕ್ಲಿಯರಾಗಿ ಮಾಡಿಲ್ಲ, ಬಟ್ ಎಲ್ಲರೂ ನನ್ನ ಬ್ಲಾಗಲ್ಲಿ ಇರಲಿ ಅಂದ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರು ಮಾಡಿದ್ದೋ ಗೊತ್ತಿಲ್ಲ, ನೀಟಾಗಿ ಮಾಡ್ರು ಅಂದರೆ ಹೆಂಗೋ ಮಾಡ್ಕೊಂಬಂದಿದ್ದಾರೆ. ಆದರೂ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಮುಂದೆ ಒಂದಿನ ನೋಡ್ಕೊಂಡಾಗ ಇದು ಖುಷಿ ಕೊಡುತ್ತೆ. ಹಂಗಾಗಿ ನಮ್ಮ ದೊಡ್ಡಪ್ಪ ನಾನು ಎಲ್ಲ ಶಾಸ್ತ್ರಗಳೆಲ್ಲ ಮುಗ್ದಾದ್ಮೇಲೆ ಸರಿ ದೊಡ್ಡಪ್ಪ ಹೊರಡ್ತೀನಿ ಅಂತ ಅಂದರೆ ತುಂಬ ಬೇಜಾರಾಯಿತು ಅಂತಲೇ ಹೇಳ್ಬೋದು. ನಮ್ಮ ದೊಡ್ಡಪ್ಪ ಇರವ ಒಂದು ಸ್ವಲ್ಪ ದಿನ ಇಲ್ಲೇ ಇರು ಅಂತ ಹೇಳ್ತಾಯಿತ್ತು. ನಮ್ಮ ದೊಡ್ಡಮ್ಮ ಪಾಪ ಆಗ ಇನ್ನೂ ಬೇಜಾರಾಗೋಯಿತು. ಬೆಂಗಳೂರಿಗೆ ಹೋದ್ಮೇಲೆ ಅವಳು ಯಾರೋ ನಾವ್ಯಾರೋ ಅನ್ನೋ ಥರ ಇರ್ತಾಳೆ, ಫೋನು ಇಲ್ಲ ಏನೂ ಇಲ್ಲ ಅಂತ ಅಂತಿತ್ತು. ನಮ್ಮ ದೊಡ್ಡಮ್ಮನ ನಂಬರ್ ನಾನು ತೊಗೊತೀನಿ, ನಮ್ಮ ದೊಡ್ಡಮ್ಮನ ನಂಬರ್ಗೆ ಫೋನೇ ಹೋಗಲ್ಲ. ಎಷ್ಟು ಸಲ ಟ್ರೈ ಮಾಡಿದ್ದೀನಿ. ಈ ಸಲ ಅನಿಸಿದ್ದು ನಾನು ಅವಾಗವಾಗ ಫೋನ್ ಮಾಡಬೇಕು ಅಂತ ಅನಿಸ್ತು. ನಮ್ಮ ದೊಡ್ಡಪ್ಪ ಹಂಗೆ ಹೇಳಿದ್ದು ನೋಡಿ ಬೇಜಾರಾಯಿತು. ನಾನು ಇಲ್ಲಿಗೆ ಬಂದಮೇಲೆ ಯಾರಿಗೂ ಫೋನ್ ಮಾಡಬಾರ್ದು ಅಂತಲ್ಲ, ನಂಗೆ ಮಾಡೋಕ್ಕೆ ಟೈಮೇ ಸಿಗೋಲ್ಲ. ನಾನು ಯಾರಿಗೂ ಫೋನ್ ಮಾಡಲ್ಲ. ಹಂಗಂತ ಫೋನ್ ಮಾಡಲಿಲ್ಲ ಅಂದಿದ್ದ ಮಾತ್ರಕ್ಕೆ ಪ್ರೀತಿ ಇಲ್ಲ ಅಂತಲ್ಲ, ಎಲ್ಲರನ್ನೂ ನೆನೆಸ್ಕೋತಾ ಇರ್ತೀನಿ. ನಾನು ಒಬ್ಬಳೇ ದೂರದಲ್ಲಿ ಇದ್ದಾಗ ಎಲ್ಲರ ನೆನಪು ಆಗುತ್ತೆ. ಹಂಗಾಗಿ ಎಲ್ಲರನ್ನೂ ನೆನೆಸ್ಕೋತಾ ಇರ್ತೀನಿ. ಬಟ್ ಫೋನ್ ಮಾಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ ಅಷ್ಟೇ. ಹಂಗಾಗಿ ನನಗೆ ಮಾಡಬೇಕು ಅನಿಸಿದ್ದು. ಅವರು ಅಷ್ಟು ಪ್ರೀತಿ ತೋರಿಸ್ತಾರಲ್ಲ, ಇವಾಗಲೂ ಇರಬೇಕು ನಾವೆಲ್ಲ ಅಂತ ಆವಾಗ ಅನ್ನಿಸ್ತು ನನಗೆ. ಫೋನ್ ಮಾಡ್ತಾಯಿರಬೇಕು ಅವಾಗವಾಗ
ಅಂತ ಅನಿಸಿದ್ದು. ಆಮೇಲೆ ಇಸ್ಕೊಂಬಂದೆ. ಶಾಸ್ತ್ರಗಳೆಲ್ಲ ಮುಗೀತು. ತುಂಬ ಚೆನ್ನಾಗಿ ಫಂಕ್ಷನ್ ಎಲ್ಲ ನಮ್ಮೂರವರೇ. ನಮ್ಮ ಇವರು ಹುಡುಗಿ ಇದ್ದಾರಲ್ಲ, ಅವರು ನಮ್ಮ ಎಡಗನಹಳ್ಳಿ ಹುಡುಗಿನೇ, ಆ ಹೆಣ್ಮಗಳು. ನಮ್ಮೂರವರೇ ಎಲ್ಲ ಬಂದಿದ್ದರಿಂದ ಎಲ್ಲರೂ ಗೊತ್ತಿರೋರೇ ಆಗಿದ್ದರು. ಇನ್ನು ನಮ್ಮ ಜಯಮ್ಮಕ್ಕ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮಗಂತೂ ಒಟ್ಟಾರೆ ಒಂದು ವಾರದಿಂದನೂ ಎಲ್ಲ ಒಟ್ಟಿಗೆ ಇದ್ದಿದ್ವಲ್ಲ, ಎಲ್ಲ ಒಂಥರ ಬಿಟ್ಟು ಬರಬೇಕಾದ್ರೆ ತುಂಬಾ ಬೇಜಾರಾಯಿತು. ಒಬ್ಬೊಬ್ಬರೇ ಮನೆ ಖಾಲಿ ಮಾಡ್ತಿದ್ರೆ ನಮ್ಮ ಸುಮಿತ್ರ ಕೇಳ್ತಾಯಿತ್ತು, ಎಲ್ಲ ಹೊರ್ಟೋಗ್ತಾ ಇದ್ದೀರಾ, ಮನೆಯೆಲ್ಲ ಬಿಕೋ ಅನ್ನಿಸ್ತೈತೆ ಇನ್ನು ಅಂತ ಹೇಳ್ತಾಯಿತ್ತು. ಎಲ್ಲ ಒಟ್ಟಿಗೆ ಇರಬೇಕು, ಒಟ್ಟಿಗೆ ಇದ್ರೇ ಅಷ್ಟೇ ಏನಾದರೂ ಈ ಥರ ಫಂಕ್ಷನ್ಗಳು ಮಾಡಿದಾಗ ಎಲ್ಲ ಚೆಂದ. ಹೆಣ್ಮಕ್ಳುಗಳೆಲ್ಲರೂ ಇರಬೇಕು. ನನಗೆ ಕೆಲವೊಂದು ಆಸೆಗಳು, ಕನಸುಗಳು ದೊಡ್ಡದಾಗೇ ಇದೆ. ನಾನು ಯಾವತ್ತೂ ಚಿಕ್ಕದಾಗಿ ಯೋಚನೆ ಮಾಡೋದೇ ಇಲ್ಲ. ಅವಾಗಿಂದನೂ ಅಷ್ಟೇ ದೊಡ್ಡದಾಗಿ ಯೋಚನೆ ಮಾಡ್ತೀನಿ. ಆ ದೊಡ್ಡದಾಗಿ ಯೋಚನೆ ಮಾಡಬೇಕಾದ್ರೆ ಅದು ಕೆಲವೊಬ್ಬರು ನಮ್ಮವರೇ ಅದನ್ನು ಒಪ್ಕೊಳ್ಳಲ್ಲ. ಆವಾಗ ಸ್ವಲ್ಪ ಬೇಜಾರಾಗುತ್ತೆ, ತುಂಬಾ ಬೇಜಾರಾಗುತ್ತೆ. ಈಗ ಏನೋ ಮಾಡ್ತಾಯಿದ್ದೀವಿ ಅಂದರೆ ಸಪೋರ್ಟ್ ಮಾಡೋರು ಇರಬೇಕು, ಖುಷಿ ಪಡೋರು ಇರಬೇಕು. ನಾವೇನಾದರೂ ಮಾಡ್ತಾಯಿದ್ದೀವಿ ಅಂದರೆ ಅದು ಖುಷಿ ಪಡೋರಿಲ್ಲ, ಸಪೋರ್ಟ್ ಮಾಡೋರಿಲ್ಲ ಅಂದರೆ ನಾವು ಅಂದ್ಕೊಳ್ಳೋದು ವೇಸ್ಟು, ಅದನ್ನು ಮಾಡೋದು ವೇಸ್ಟು. ನಮ್ಮ ಪಾಡಿಗೆ ನಮ್ಮ ಜೀವನನ ನಾವು ನೋಡಿಕೊಂಡು ನೆಮ್ಮದಿಯಾಗಿ ಇದ್ಬಿಡೋಣ ಅಂತ ಅನಿಸಿದ್ದು ನನಗೆ ಈ ಸಲ ಅನ್ನಿಸ್ತು. ನಮ್ಮ ಕನಸುಗಳು ಎಷ್ಟೊಂದಿರುತ್ತೆ, ಎಲ್ಲರ ಜೊತೆ ಇರಬೇಕು ಅಂತ ನಾವಿರ್ತೀವಿ. ಬಟ್ ಅವರು ನಮ್ಮ ಜೊತೆ ಇರೋಕ್ಕೆ ಇಷ್ಟಪಡಲ್ಲ ಅಂತ ಅಂದರೆ ನಾವು ದೂರನೇ ನೆಮ್ಮದಿಯಾಗಿ ಇದ್ಬಿಡೋಣ ಅಂತಲೂ ಅನಿಸ್ತು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಮಾತುಗಳು ಅಂದರೆ ನಮ್ಮ ಪರ್ಸ್ನಲಿ ನನಗೆ ಹರ್ಟ್ ಆಗಿದ್ದು ಉಂಟು. ಆ ಹರ್ಟ್ನೆಲ್ಲ ಪಕ್ಕಕ್ಕಿಟ್ಟು ನಾನು ಪ್ರತಿ ಸಲವೂ ಅಷ್ಟೇ ನೋವನ್ನ ಪಕ್ಕಕ್ಕಿಟ್ಟು ನಾನು ನಗಬೇಕು ಅಂತಲೇ ಹೋಗ್ತೀನಿ. ಬಟ್ ಆ ಸಂದರ್ಭಗಳು, ಸಿಚುವೇಶನ್ಗಳು ಏನು ಮಾಡುತ್ತೋ ನಂಗೆ ಗೊತ್ತಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ನಮಗೆ ಆ ಟೈಮಲ್ಲಿ ಏನು ಸಿಗುತ್ತೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಯಾಕಂದರೆ ನನಗೆ ಆಲ್ರೆಡಿ ದೊಡ್ಡ ಪೆಟ್ಟು ಬಿದ್ದಿರೋದ್ರಿಂದ ನನಗಿದೆಲ್ಲ ನನಗೇನು ಲೆಕ್ಕಕ್ಕೆ ಇಲ್ಲ. ನಾನು ಕೆಲವೊಬ್ರನ್ನ ನಾನು ಏನು ಅದನ್ನು ಹೇಳೋಕ್ಕೂ ನಂಗೆ ಇಷ್ಟ ಆಗಲ್ಲ ಆ ಥರ. ಬಟ್ ನಮ್ಮ ಕನಸುಗಳನ್ನ ನಾವು ಇನ್ನೂ ಎಷ್ಟು ಎತ್ತರಕ್ಕೆ ತೊಗೊಂಡೋಗೋಕ್ಕೆ ನಮಗೆ ಒಂದೊಂದು ಮಾತುಗಳು ಮಾದರಿ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಕನಸುಗಳು ಒಂಥರ ಇದ್ದಾಗ ಅದಕ್ಕಾಗ್ತಿಲ್ವಾ, ಇನ್ನೊಂದು ಥರ ಕನಸನ್ನ ಕಟ್ಕೊತೀವಿ ನಾವು. ಆವಾಗ ಕನಸನ್ನೇ ಬಿಟ್ಬಿಟ್ಟು ನನ್ನ ಜೀವನ ಕಟ್ಕೊಳ್ಳೋಕ್ಕಂತೂ ಆಗೋದಿಲ್ಲ. ಬೇರೆ ಕನಸನ್ನ ಕಟ್ಕೊಂಡು ಆ ರೀತಿ ಜೀವನ ಸಾಗಿಸೋಣ ಒಳ್ಳೆ ರೀತಿಲಿ ಅಂತ ಅನಿಸಿದ್ದು ಉಂಟು. ಇನ್ನು ನಮ್ಮ ಅತ್ತಿಗೆಗೆ ಸೀಮಂತ ಎಲ್ಲ ಮುಗೀತು. ಈ ಥರ ನಮ್ಮ ದೊಡ್ಡಮ್ಮ ಎಲ್ಲ ಒಂಥರ ಖುಷಿ ಅಲ್ವಾ, ಮಕ್ಕಳು ಮನೆಗೆ ಬಂದರೆ ಎಲ್ಲರಿಗೂ ಅಷ್ಟೇ ಒಂಥರ. ನಮ್ಮ ದೊಡ್ಡಮ್ಮಂಗೆ ಕಣ್ಣಲ್ಲಿ ಖುಷಿ ನೋಡ್ತಾ ಇದ್ವಿ ಎಲ್ಲರಿಗೂ. ಇದರಲ್ಲೂ ನಮ್ಮ ಅಕ್ಕವರು 4 ಜನನೂ ತುಂಬಾ ಖುಷಿಪಟ್ಟರು. ಅಲ್ಲಿ 4 ಜನ ಹೆಣ್ಮಕ್ಳು ಇದ್ದಿದ್ದರಿಂದ ಹೆಣ್ಮಕ್ಳು ಮನೆ ಇದ್ದಿರೋ ಮನೆ ಒಂಥರ ಸೂಪರ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಳಿಲ್ಲ ಅಂದರೆ ಯಾವ ಫಂಕ್ಷನು ಮಾಡೋಕ್ಕಾಗಲ್ಲ, ಯಾವ ಖುಷಿನೂ ಪಡೋಕ್ಕಾಗಲ್ಲ, ಯಾವ ಸಂಭ್ರಮನೂ ಇರೋದಿಲ್ಲ. ಹೆಣ್ಮಕ್ಳು ಅಷ್ಟೇ, ಸೊಸೆದಿರು ಅಷ್ಟೇ. ನಾವು ಯಾವಾಗಲೂ ಅವ್ರನ್ನಿಬ್ಬರನ್ನೂ ಈಕ್ವಲಾಗೆ ನೋಡಬೇಕು. ಯಾರೇನು ಕಡಿಮೆ ಇಲ್ಲ, ಯಾರೇನು ಹೆಚ್ಚು ಇಲ್ಲ. ಸೊಸೆಯರಾಗಿ ಹೋಗಿದ್ದೀವಿ ಅಂದ ಮಾತ್ರಕ್ಕೆ ನಾವೆಲ್ಲನೂ ಏನು ಇಲ್ಲದೆ ಆ ಮನೆಗೆ ಹೋಗಿರಲ್ಲ, ಎಲ್ಲ ಬಿಟ್ಟು ಬಂದಿರ್ತೀವಿ. ಇನ್ನು ಆಸೆ ಕನಸುಗಳು ಎಷ್ಟೊಂದು ತ್ಯಾಗ ಮಾಡಿರ್ತೀವಿ, ಅದು ಗೊತ್ತೇ ಆಗೋಲ್ಲ ಕೆಲವೊಬ್ರಿಗೆ. ಅದು ಗೊತ್ತಾಗಬೇಕು. ಎಲ್ಲ ನಮ್ಮ ಹೆಣ್ಮಕ್ಳು ಯಾವ ಥರನೋ ಸೊಸೆದಿರು ಆ ಥರನೇ ಅಂದ್ಕೊಂಡು ಅನ್ಕೋಬೇಕು. ನನಗೆ ಪರ್ಸ್ನಲಾಗಿ ಅನಿಸಿದ್ದು ಎಲ್ಲರೂ ಇದೇ ಥರನೇ ಬದುಕಬೇಕು. ಯಾಕಂದರೆ ಯಾವ ಹೆಣ್ಮಕ್ಳು ಏನು ಒಂದು ಮನೆಗೆ ಹೋಗ್ಬೇಕಾದ್ರೆ ಕೆಟ್ಟು ಸೊಸೆ ಆಗಬೇಕು ಅಂತ ಯಾರೂ ಹೋಗೋದಿಲ್ಲ. ಎಲ್ಲರೂ ಒಳ್ಳೆ ಸೊಸೆದಿರಾಗೆ ಹೋಗಬೇಕು ಅಂತಲೇ ಹೋಗೋದು. ಪರಿಸ್ಥಿತಿಗಳು ಆ ಥರ ಮಾಡುತ್ತೆ. ಆ ಥರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಆ ಮನೇಲಿರೋರು ಅಂತ ನನಗೆ ಪರ್ಟಿಕ್ಯುಲರಾಗಿ ಅನಿಸಿದ್ದು. ನಾನು ಈ ವಿಡಿಯೋದಲ್ಲಿ ಹೇಳ್ತಾ
ಹೇಳ್ತಾ ಇದ್ದೀನಿ ಎಲ್ಲ. ನೀವು ಕೆಲವೊಬ್ಬರು ಏನಂದರೆ ಹೆಣ್ಮಕ್ಳನ್ನೇ ಒಂಥರ ಸೊಸೆದಿರನ್ನೇ ಒಂಥರ ನೋಡೋರ್ಗೆ ಮಾತ್ರ ನಾನು ಹೇಳ್ತಿರೋದು, ಪರ್ಟಿಕ್ಯುಲರಾಗಿ ಎಲ್ಲರಿಗೂ ಅಲ್ಲ. ಇನ್ನು ನಮ್ಮ ಪಾಪು ಮತ್ತು ನಮ್ಮ ಜಯಮ್ಮಕ್ಕನ ಪಾಪು ಇಬ್ಬರು ಆಟ ಆಡ್ತಾಯಿದ್ರು. ಇದರಲ್ಲಿ ಎಲ್ಲ ಧೀಮಂತ ಎಲ್ಲ ಮುಗಿದ್ಮೇಲೆ ಇವರಿಬ್ರದ್ದೇ ರಾಜ್ಯಭಾರ ಆಗೋಗಿತ್ತು. ಇವರಿಬ್ಬರು ನಮ್ಮ ಪ್ರಣೀಲು ಸಿಕ್ಕಾಬಟ್ಟೆ ಆಟ ಆಡಿದ್ದಾರೆ. ಬಟ್ ನಮ್ಮ ಮನೆಯವರು ಅವ್ನು ಪ್ರಣೀಲನ್ನ ಕರ್ಕೊಂಡು ಹೊಟ್ಟೋಗಿದ್ರು. ಇಬ್ಬರು ಇದ್ದರೆ ಮೇಂಟೈನ್ ಮಾಡೋಕ್ಕಾಗಲ್ಲ, ನೀನು ನಿಧಾನಕ್ಕೆ ಬಾ ಅಂತ ಅಂದ್ಬಿಟ್ಟು ಅವ್ರು ಗಾಡೀಲಿ ಹೊಟ್ಟೋಗಿದ್ರು. ಅದೆಲ್ಲ ಮುಗೀತು. ಇನ್ನು ನಮ್ಮ ಚಿಕ್ಕಪ್ಪನ ಮನೆ ಗೃಹ ಪ್ರವೇಶನೂ ಇತ್ತು. ನಮ್ಮ ಮಂಡ್ಯದಲ್ಲಿ ಮನೆ ಕಟ್ಟಿದ್ದಾರೆ. ನಮ್ಮ ಚಂದ್ರು ಅಣ್ಣನೂ ಬಂದಿತ್ತು. ಅನ್ಎಕ್ಸ್ಪೆಕ್ಟೆಡ್, ನಮ್ಗೆ ಗೊತ್ತೇ ಇರಲಿಲ್ಲ. ನೋಡಿದ ತಕ್ಷಣ ಖುಷಿ ಆಯಿತು. ಅಣ್ಣ ನಮ್ಮ ಮನೆಯವ್ರ ಫ್ರೆಂಡು, ತುಂಬ ಹತ್ರದವರೆ ಅಂತಲೇ ಹೇಳ್ಬೋದು, ರಿಲೇಟಿವ್ ಕೂಡ. ಬಟ್ ಅದಕ್ಕಿಂತ ಹೆಚ್ಚಾಗಿ ಒಂಥರ ಸ್ನೇಹಜೀವಿ ಅಂತಲೇ ಹೇಳ್ಬೋದು. ಎಲ್ಲರೂ ಫೋಟೋಗಳನ್ನೆಲ್ಲ ತೊಗೊಂಡ್ವಿ. ಇದು ನಮ್ಮ ಚಿನ್ನಿದು ಬೀಗ್ರೂಟದ್ದು ಫೋಟೋಸ್ಗಳು. ಕೆಲವೊಬ್ಬರು ವೀಡಿಯೋ ಕಳಿಸು, ಫೋಟೋ ಕಳಿಸು ಅಂತ ಹೇಳ್ತಾರೆ. ಮತ್ತು ನಾನು ಮೊಬೈಲ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಅವರೇ ಬೈತಾರೆ. ಎಲ್ಲರ ಫ್ಯಾಮಿಲಿಲಿ ಈ ಥರ ಆಗುತ್ತೆ ಅಂತ ಅನಿಸುತ್ತೆ. ಹೋಗ್ಬೇಕಾದ್ರೆ ನನಗೆ ಫೋಟೋ ಕಳ್ಸವ, ವೀಡಿಯೋ ಕಳ್ಸವ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ನಂದು ತೆಗ್ದೇ ಇಲ್ಲ ನೀನು ಅಂತ ಹೇಳೋದು ಉಂಟು. ಫೋಟೋ ತೆಗಿಬೇಕಾದ್ರೆ ಕರಿತೀನಿ, ಬರೋದಿಲ್ಲ. ಆಮೇಲೆ ನಾನು ಅಪ್ಲೋಡ್ ಆದಮೇಲೆ ನನ್ನದೇ ಫೋಟೋ ಇಲ್ಲ, ನನ್ನದೇ ವೀಡಿಯೋ ಇಲ್ಲ ಅಂತ ಫೀಲ್ ಆಗಿದೆ ಉಂಟು. ನಮ್ಮ ಅಕ್ಕನ ಕರಿತಾನೇ ಇದ್ದೆ ನಾನು, ಫೋಟೋ ತೆಗಿಯೋಕ್ಕೆ ಬಾರಕ್ಕ ಅಂತ. ನಮ್ಮ ಉಷಾಕನೂ ಸಿಕ್ಕಲಿಲ್ಲ, ಇನ್ನೂ ಎಷ್ಟೊಂದು ಜನ ಸಿಕ್ಕಲೇ ಇಲ್ಲ. ನಮ್ಮ ಸುಮಿತ್ರಕ್ಕನೂ ಸಿಕ್ಕಲಿಲ್ಲ, ಅವರೆಲ್ಲ ಸ್ವಲ್ಪ ಬ್ಯುಸಿ ಇದ್ದರು. ಎಷ್ಟು ಜನ ಸಿಗ್ತಾರೆ ಅಷ್ಟು ಜನ ಜೊತೆ ಫೋಟೋ ತಗೊಂಡು. ನಮ್ಮ ಅಮ್ಮು ಅಂತೂ ನನಗೆ ಅತ್ತೆ ಅಂತ ಓಡಿ ಬಂದುಬಿಡ್ತಾಳೆ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅವಳು ಯಾವಾಗಲೂ ಅಷ್ಟೇ. ಆಮೇಲೆ ಹೋಗ್ಬೇಕಾದ್ರೆ ತುಂಬ ಅವಳು ಹಚ್ಕೊಂಡ್ಬಿಡ್ತಾಳೆ ಎಲ್ಲರನ್ನೂ. ನನ್ನ ಥರನೇ ತುಂಬ ಫೀಲ್ ಆಗ್ತಾಳೆ ಅಂತ ಹೇಳ್ಬೋದು. ಇನ್ನೂ ನಮ್ಮ ದೊಡ್ಡಮ್ಮ ಇಷ್ಟು ತುಂಬಾ ಆ ಮನೇಲಿ ಸಫರ್ ಆಗಿದ್ದಾರೆ. ಅವರು ತುಂಬ ಕಷ್ಟದಿಂದನೇ ಬಂದಿರೋದು. ಇವಾಗ ಎಲ್ಲರೂ ಚೆನ್ನಾಗಿದ್ದೀವಿ. ಬಟ್ ನಮ್ಮ ದೊಡ್ಡಮ್ಮ ಈಗಲೂ ಅಲ್ಲಿ ಫಂಕ್ಷನ್ ಎಲ್ಲ ಆದಮೇಲೆ ಮನೆ ಫುಲ್ಲು ಹಂಗೆ ಬಿಟ್ಬಿಟ್ಟು ಬಂದುಬಿಟ್ಟಿದ್ವಿ. ಯಾರೂ ಏನೂ ಕೆಲಸ ಮಾಡ್ಕೊಡೋಕ್ಕೆ ಆಗಲಿಲ್ಲ. ನಾನು ಮಾಡ್ಕೊತೀನಿ ಬಿಡ್ರವ ಅಂತ. ಯಾಕಂದರೆ ನೆಕ್ಸ್ಟ್ ಡೇನೇ ಬೀಗ್ರೂಟ ಇದ್ದಿದ್ದರಿಂದ ನಾವೆಲ್ಲ ಬಂದುಬಿಟ್ವಿ. ಇನ್ನು ನಮ್ಮ ಪರಿ ಅಂತೂ ಏನು ಮಾಡೋಕ್ಕೆ ಬಿಡಲ್ಲ. ನಮ್ಮ ಅಕ್ಕವ್ರು ಫುಲ್ಲು ಸುಸ್ತಾಗಿದ್ದರು. ಅಲ್ಲೂ ಮಾಡಿ, ಮದುವೆ ಮನೆಯಲ್ಲೂ ಮಾಡಿ, ಇಲ್ಲೂ ಎಲ್ಲ ಇದು ಮಾಡಬೇಕಲ್ಲ. ಮತ್ತು ತಿರ್ಗಾ ಬೀಗ್ರೂಟಿಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲರೂ ಮನೇನ ಬಿಟ್ಬಿಟ್ಟು ಬಂದುಬಿಟ್ಟಿದ್ವಿ. ಪಾಪ ನಮ್ಮ ದೊಡ್ಡಮ್ಮ ಹೆಂಗೆ ಕ್ಲೀನ್ ಮಾಡ್ಕೋತೋ ನಡೆಯೋಕ್ಕಾಗಲ್ಲ. ಪಾಪ ಕಾಲು ಇನ್ನೂ ನೋವು ಕುಂಟುತ್ತೆ. ವಯಸ್ಸಾದ್ಮೇಲೆಲ್ಲ ಮೂಳೆ ಎಲ್ಲ ಸವ್ಕೊಂಡು ಬರುತ್ತೆ. ಅವ್ರಿಗೆ ಎಷ್ಟು ಶಕ್ತಿ ಇರುತ್ತೆ. 4 ಜನ ಹೆಣ್ಮಕ್ಳಿಗೆಲ್ಲರಿಗೂ ಬಾಣತನ ಮಾಡಿದೆ. ಎಲ್ಲ ಪ್ರತಿಯೊಂದೂ ಮಾಡೈತೆ ನಮ್ಮ ದೊಡ್ಡಮ್ಮ. ಇನ್ಮೇಲಾದ್ರೂ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸಿದ್ದು ನನಗೆ ಪರ್ಸ್ನಲಾಗಿ. ನಮ್ಮ ದೊಡ್ಡಮ್ಮನ ಹತ್ರ ಅವರಂತೂ ಜೋರಾಗಿ ಮಾತಾಡಿದ್ದೆ ನಾನು ನೋಡಿಲ್ಲ. ಚಿಕ್ಕದ್ರಿಂದನೂ ನಾವು ಹೋಗ್ತೀವಿ. ಅಲ್ಲಿರೋರಂತೂ ಆ ಮನೆಗೆ ಬರೋರು ಸೊಸೆತಿರು ನಿಜವಾಗ್ಲೂ ಪುಣ್ಯ ಮಾಡಿದರು ಅಂತಲೇ ಹೇಳ್ಬೋದು. ನಾನು ನೋಡಿರೋ ಥರ. ನಮ್ಮ ದೊಡ್ಡಮ್ಮರು ಯಾರೂ ಜೋರಾಗಿ ಮಾತಾಡೋದೇ ಇಲ್ಲ ನಮ್ಮ ದೊಡ್ಡಮ್ಮ. ಅದರಲ್ಲೂ ಇವರು ನಮ್ಮ ದೊಡ್ಡಮ್ಮ. ಇನ್ನು ನಮ್ಮಮ್ಮ ಬೇಕಾದರೆ ಜೋರಾಗಿ ಕಿರ್ಚಾಡ್ಬಿಡೋರು, ಅರ್ಚಾಡ್ಬಿಡೋರು. ನಮ್ಮ ಅಪ್ಪನೂ ಅಷ್ಟೇ. ಇನ್ನು ನಮ್ಮ ದೊಡ್ಡಮ್ಮ ಅಂತೂ ಸ್ವಲ್ಪ ಮಾತಾಡೋದೇ ಕಡಿಮೆ ಅವರು. ಇನ್ನು ನಮ್ಮ ಮಂಜುದು ಮದುವೆದು ಅರಿಶಿಣದ ಅರಿಶಿಣ ಶಾಸ್ತ್ರ ಮಾಡ್ತಾರಲ್ಲ ಆ ವಿಡಿಯೋ. ಇನ್ನು ಇದು ಮಂಜು ಅವರಮ್ಮ. ಇವರು ನಮಗೆ ತುಂಬಾ ಹತ್ರ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನನ್ನ ಮದುವೆ ಟೈಮಲ್ಲಿ, ಎಂಗೇಜ್ಮೆಂಟ್ ಟೈಮಲ್ಲಿ ಎಲ್ಲ ಬಂದಿದೆ. ಇವ್ರ ಫ್ಯಾಮಿಲಿ ಫುಲ್ಲು ಎಂಜಾಯ್ ಮಾಡ್ತಾರೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ನಮ್ಮ ಅಕ್ಕನೂ ಇವಾಗ ಅಲ್ಲಿ ಆ ಫ್ಯಾಮಿಲಿಗೆ ಸೇರಿಕೊಂಡು ನಮ್ಮ ಅಕ್ಕನೂ ಫುಲ್ಲು ಎಂಜಾಯ್ ಮಾಡುತ್ತೆ. ಹಾಗಾಗಿ ಇವ್ರ ಅತ್ತೆಯವರೆಲ್ಲ ತುಂಬಾ, ಇವ್ರ ಹೆಣ್ಮಕ್ಳು ಅವರ ಮಂಜು ಇದ್ದಾರಲ್ಲ ಅವರ ಅತ್ತೆ ಮಕ್ಕಳು ಅವರು ಅಷ್ಟೇ ತುಂಬ ಚೆನ್ನಾಗಿ ನಮ್ಮ ಜೊತೆ ಹೊಂದ್ಕೋತಾರೆ. ನಾವು ಹೊಂದ್ಕೊಂಡ್ರೆ ಅವರು ಹೊಂದ್ಕೋತಾರೆ. ನಾವು ಏನು ಕೊಡ್ತೀವೋ ವಾಪಸ್ ಅದೇ ಅಲ್ವಾ ಸಿಗೋದು. ಅದು ನಾವು ಪ್ರೀತಿ ಕೊಟ್ಟರೆ ವಾಪಸ್ ನಮಗೆ ಪ್ರೀತಿ ಸಿಗುತ್ತೆ. ಹಾಗೇ ಅವರು ನಾವು ಹೆಂಗಿರ್ತೀವಿ ಆ ಥರನೇ ಎಲ್ಲರ ಹತ್ರ ನಾವೇ ಪ್ರೀತಿ ಬಯಸೋದಲ್ಲ, ನಾವು ನಡ್ಕೊಳ್ಳೋ ರೀತಿಯೂ ಆ ಥರನೇ ಇರಬೇಕು. ಬಟ್ ಮದುವೆಲಂತೂ ನನಗೆ ತುಂಬಾ ಖುಷಿ ಆಯಿತು. ನನಗೆ ನಮ್ಮ ಅಕ್ಕವ್ರಿಗೆ ಹೋಗಿದ್ದೀನಿ ಅಂತಲೇ ಅನ್ನಿಸ್ತಿಲ್ಲ. ಮಂಜು ಅವ್ರ ಅಮ್ಮ ಆಗಲಿ, ಅವ್ರ ಅತ್ತೆ ಆಗಲಿ ಪ್ರತಿ ಸಲನೂ ರಶ್ಮಿ ಬಾಮ ಅಂತ ಕರೀತಾಯಿದ್ರು. ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಮ್ಮ ಅಕ್ಕ ಬೆಳಗ್ಗೆಯಿಂದ ಸಂಜೆವರೆಗೂ ಇತ್ತಂತೆ. ಅರಿಶಿನ ಶಾಸ್ತ್ರ ಮಾಡಬೇಕಾದ್ರೆ ಮನೇಲಿ ಉಳ್ಕೊಬಿಡ್ತು. ನಾನು ಬೆಳಗ್ಗೆಯಿಂದ ಇದ್ದೀನಿ, ನೀನು ಹೋಗ್ಬರೋಗು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನ ಮನೆಗೂ ಅಲ್ಗೂ ಸ್ವಲ್ಪ ದೂರ ಇದೆ. ಹಂಗಾಗಿ ನಾನು ಮಾತ್ರ ಇದ್ದೆ. ನಮ್ಮ ಪರಿ ಅಂತೂ ನೈಟು ಈ ಥರ ರೆಡಿಯಾಗಿದ್ದ, ಮದುವೆಲಿ ಆಡ್ತಾ ಇದ್ದ. ನಾನೊಂದಷ್ಟು ಸ್ವಲ್ಪ ವಿಡಿಯೋಗಳನ್ನ ಮಾಡಿಕೊಂಡು
ಎಲ್ಲೆಲ್ಲಾಗುತ್ತೆ ಸೈಕಲ್ ಗ್ಯಾಪಲ್ಗಳಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೆ. ಇನ್ನು ಮಂಜು ರಿಸೆಪ್ಷನ್ ಮುಗಿಸ್ಕೊಂಡು ನಮ್ಮ ವೀಣುಂದು ರಿಸೆಪ್ಷನ್ ಇತ್ತಲ್ಲ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋದ್ವಿ. ನಮ್ಮ ಅಕ್ಕ ಹತ್ರನೇ ಇದೆ ಬನ್ನಿ ಅಂತ ಹೇಳಿತ್ತಲ್ವ, ಆಟೋ ಮಾಡಿಕೊಂಡು ನಮ್ಮ ಅಕ್ಕನೇ ಕರ್ಕೊಂಡೋಯ್ತು. ನೋಡಿ ಇದು ನಮ್ಮ ವೀಣುಂದು ಮದುವೆ ರಿಸೆಪ್ಷನ್ನು. ಎರಡು ಮದುವೆಗೆ ಹೋಗಿದ್ದು ನಮ್ಮ ಅಕ್ಕಂಗೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಾಂದರೆ ನಮ್ಮ ಅಕ್ಕಂಗೆ ಸ್ವಲ್ಪ ಬೇಜಾರಾಗಿರೋದೇನೋ. ಎರಡೂ ಮದುವೆ ಅಟೆಂಡ್ ಮಾಡಿದ್ದು ನಮಗೆ ಇನ್ನೂ ಖುಷಿ. ನಮ್ಮ ಅಕ್ಕ ಆ ಥರ ಹೇಳಿಲ್ಲ ಅಂದರೆ ನಮ್ಮ ಮನೆಯವ್ರು ನಿಜವಾಗ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ನೈಟ್ ಅಲ್ವಾ, ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ರು. ನಮ್ಮ ಅಕ್ಕನೇ ಇಲ್ಲ ಬನ್ನಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಕರ್ಕೊಂಡೋಯ್ತು. ತುಂಬಾ ಖುಷಿ ಆಯಿತು. ಈ ವೀಕ್ ಫುಲ್ಲು ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ ನಮ್ಮ ಸಾಕಿ ಹಾಕೋರು ನಮ್ಮ ಅಣ್ಣ ನಾಗರಾಜಣ್ಣ ಇಲ್ಲ ಅಂತ ಅಂದ್ಬಿಟ್ಟು ಅವರು ಬಂದಿರಲಿಲ್ಲ. ಚಿಕ್ಕಮಂಗ್ಳೂರಿಗೆಲ್ಲ ಕೆಲಸ ಇದೆ ಅಂತ ಹೋಗಿದೆ ಅಂತ ಅಂದ್ಬಿಟ್ಟು ಈ ಮದುವೆಗೆ ಮತ್ತು ಬೀಗ್ರೂಟಕ್ಕೆ ಎರಡೂ ಬಂದಿತ್ತು. ಮನೆ ತುಂಬ ಜನ ಇದ್ದರೆ ಎಲ್ಲರೂ ಬಂದ್ರೇ ಚೆಂದ. ಫಂಕ್ಷನ್ಗಳಾಗಲಿ ಹಬ್ಬಗಳಾಗಲಿ, ಇಲ್ಲಾಂದರೆ ಒಬ್ಬೊಬ್ಬರೇ ಮಾಡ್ಕೊಂಡು ತಿಂದರೆ ಏನು ಚೆನ್ನಾಗಿರುತ್ತೆ. ಮನೆ ತುಂಬ ಜನ ಟಪ ಟಪ ಅಂತ ಓಡಾಡ್ತಿರೋ ಮಕ್ಕಳು ಎಲ್ಲರೂ ಇರಬೇಕು ಅನ್ನೋದು ನನ್ನ ಆಸೆ. ನನಗೆ ಇವತ್ತಿಂದ ಆಸೆ ಅಲ್ಲ, ಅದು ನನ್ನ ಚಿಕ್ಕವಳಿಂದನೂ ಹಂಗೆ. ಯಾಕಂದರೆ ನಮ್ಮ ಊರಲ್ಲಿ ಮನೆ ತುಂಬ ಚಿಕ್ಕದ್ರಿದ್ರಿಂದ ನಮ್ಮ ದೊಡ್ಡ ಫ್ಯಾಮಿಲಿ ನಾನು ಯಾವರೆಗೂ ಕರಿತಾ ಇರಲಿಲ್ಲ. ಯಾವ ಫಂಕ್ಷನ್ಗೂ ಯಾರಿಗೂ ಹೇಳ್ತಾನೆ ಇರಲಿಲ್ಲ. ಬಟ್ ಈಗ ಎಲ್ಲರನ್ನೂ ಕರೆಯೋ ಥರ ಆಗಿದೆ. ಎಲ್ಲರೂ ಚೆನ್ನಾಗಿದ್ದೀವಿ. ಬಟ್ ಈಗ ನಮ್ಮಮ್ಮನೇ ಇಲ್ಲ. ಬಟ್ ಅಲ್ಲಿ ಕರೆಯೋಕ್ಕಾಗಲ್ಲ ಅಲ್ವಾ. ಇಲ್ಲಾದರೂ ಎಲ್ಲರನ್ನೂ ಕರೆದು ಎಲ್ಲರ ಜೊತೆ ಇರಬೇಕು ಅನ್ನೋದು ನನ್ನ ಆಸೆ. ಆಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಬಟ್ ಆಸೆ ಅಂತೂ ತುಂಬಾ ಇದೆ. ಮುಂಚೆನೇ ಹೇಳ್ದಂಗೆ ನನ್ನದು ಆಸೆಗಳು ದೊಡ್ಡದು ಅಂದರೆ ದೊಡ್ಡದು ಈಡೇರಿಸುತ್ತೆ ನಮ್ಮ ಮಾಮ. ನನಗೆ ಆ ನಂಬಿಕೆ ಇದೆ. ನಮ್ಮ ಮಾಮ ನಾನು ಪ್ರತಿ ಸಲ ಹೇಳ್ತೇವೆ, ನನಗೆ ಒಂದೊಂದು ಸತ ಒಂದೊಂದು ಮಾತು ಹೇಳುತ್ತೆ. ಆವಾಗ ನನಗೆ ನಮ್ಮ ಮಾಮ ಹೇಳಿದ್ನೆಲ್ಲನೂ ನೆರವೇರಿಸ್ಕೊಟ್ಟಿದೆ ನನ್ನ ಮದುವೆ ಆದಮೇಲೆ. ಈಗ ನಾನೇನಾದರೂ ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಬೈಯುತ್ತೆ. ನನ್ನ ಮಾಮಂಗೆ ನನ್ನ ಕೆಲ್ಸಕ್ಕೆ ಹೋಗೋದು ಇಷ್ಟನೇ ಇಲ್ಲ ಒಂದು ಸ್ವಲ್ಪನೂ. ನಾನು ಇರೋವರೆಗೂ ನಾನು ಮಾಡ್ತೀನಿ, ನೀನು ಸುಮ್ಮನೆ ನಮ್ಮ ಮಕ್ಕಳು ನೋಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಇದ್ಬಿಡು ಅಂತ ಹೇಳ್ತಾ ಇರುತ್ತೆ. ಹಂಗಾಗಿ ನಮ್ಮ ಮಾಮ ನನ್ನ ಆಸೆಗಳೆಲ್ಲ ಫುಲ್ಫಿಲ್ ಮಾಡಿದೆ. ಈಗ ಆಲ್ರೆಡಿ ಫುಲ್ಫಿಲ್ ಆಗಿದೆ. ನಾನು ಇನ್ನೂ ಏನೇನು ಆಸೆಗಳು ಇಟ್ಕೊಂಡಿದ್ದೀನಿ ಅದನ್ನು ಫುಲ್ಫಿಲ್ ಮಾಡುತ್ತೆ ಅನ್ನೋ ನಂಬಿಕೆ ನನಗೆ ಪೂರ್ತಿಯಾಗಿದೆ. ಥ್ಯಾಂಕ್ ಯು.